ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ KE ಅವರ ಕಡೆಯಿಂದ, ಇದು ಕಲಬುರ್ಗಿ ವಿದ್ಯಾರ್ಥಿಗಳಿಗೆ ಮಾತ್ರ, ಇದು ಬೇರೆಯ ವಿದ್ಯಾರ್ಥಿಗಳಿಗೆ ಅಲ್ಲ. ಸೊ ಇಲ್ಲಿ ಕಲಬುರ್ಗಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶವನ್ನು ಮಾಡಿಕೊಟ್ಟಿರೋದು ಯಾಕೆ ಅಂತ ಅಂದರೆ, ಬಹಳಷ್ಟು ಜನ ಕಲಬುರ್ಗಿ ವಿದ್ಯಾರ್ಥಿಗಳ ಒಂದು ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದು ಕಲಬುರ್ಗಿಯ ಬದಲಿಗೆ ಕೋಲಾರದಲ್ಲಿ ಬಂದುಬಿಟ್ಟಿದೆ. ಸೊ ಆ ಕಾರಣದಿಂದ ಬಹಳ ಜನ ಪ್ರಿನ್ಸಿಪಲ್ಗಳು ಅಪೀಲ್ ಮಾಡಿರೋದಕ್ಕೆ KE ಅವರ ಕಡೆಯಿಂದ ಒಂದು ಫೈನಲ್ ಚಾನ್ಸ್ ಕಲಬುರ್ಗಿ ವಿದ್ಯಾರ್ಥಿಗಳಿಗೆ ಬಂದಿರೋದೇನಂತಂದರೆ, ಸ್ವಲ್ಪ ಜನ ವಿದ್ಯಾರ್ಥಿಗಳ ಒಂದು ಎಕ್ಸಾಮಿನೇಷನ್ ಸೆಂಟರ್ ಕಲಬುರ್ಗಿಯಿಂದ ಕೋಲಾರಕ್ಕೆ ಏನು ಬಂದಿದೆ, ಅದು ಕೋಲಾರದಿಂದ ಕಲಬುರ್ಗಿಗೆ ಬೇಕು ಅಂತೇಳಿ ಏನಾದರೂ ಬದಲಾಯಿಸ್ಕೊಳ್ಬೇಕು ಅಂತ ಇದ್ದರೆ, ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಗೆ ಭೇಟಿಯಾಗಬೇಕು. ಅಥವಾ ಯಾವ್ಯಾವ ಕಲಬುರ್ಗಿ ಪ್ರಿನ್ಸಿಪಲ್ಗಳು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಅಥವಾ ನಿಮಗೆ ಗೊತ್ತಿದ್ದರೆ ಆ ಕಲಬುರ್ಗಿ ಪ್ರಿನ್ಸಿಪಲ್ಗಳಿಗೆ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಸೊ ಕಲಬುರ್ಗಿಯ ಕಾಲೇಜಿನ ಪ್ರಿನ್ಸಿಪಲ್ಗಳು ಏನು ಮಾಡಬೇಕು ಅಂತಂದರೆ, ಇಂತಹ ಯಾವುದಾದ್ರೂ ವಿದ್ಯಾರ್ಥಿಗಳು ಅವರ ಕಾಲೇಜಿನಲ್ಲಿ ಇದ್ದರೆ, ಅಪ್ಲಿಕೇಶನ್ ಫಾರ್ಮಲ್ಲಿ ಕಲಬುರ್ಗಿ ಅಂತ ಇದ್ದರೂ ಕೂಡ ಫೈನಲ್ ಆಗಿ ಹಾಲ್ ಟಿಕೆಟಲ್ಲಿ ಕೋಲಾರದಲ್ಲಿ ಏನಾದರೂ ಬಂದಿದ್ದರೆ, ಇಲ್ಲಿ ಕೋಲಾರ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಬೇರೆ ಕಡೆ ಬಂದಿದ್ದರೂ ಮಾಡಿಕೊಡ್ಬೋದು. ಬಟ್ ನನ್ನ ಒಂದು ಸಜೆಷನ್ ಇಷ್ಟೇ, ಯಾರ ಎಕ್ಸಾಮಿನೇಷನ್ ಸೆಂಟರ್ಗಳು ಕಲಬುರ್ಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ಅವಕಾಶವನ್ನು ಮಾಡಿಕೊಡ್ತಾ ಇರೋದು. ಸೊ ಯಾರ ಎಕ್ಸಾಮಿನೇಷನ್ ಸೆಂಟರ್ಗಳು ಅಪ್ಲಿಕೇಶನ್ ಫಾರ್ಮಲ್ಲಿ ಕಲಬುರ್ಗಿ ಅಂತ ಇದ್ದರೂ ಬೇರೆ ಕಡೆ ಬಂದಿದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನನ್ನು ಬಿಟ್ಟು, ಅಂತಹ ವಿದ್ಯಾರ್ಥಿಗಳು ನಿಮ್ಮ ಪ್ರಿನ್ಸಿಪಲ್ಗಳನ್ನು ಭೇಟಿಯಾಗಿ. ಆಯಾ ಕಾಲೇಜಿನ ಪ್ರಿನ್ಸಿಪಲ್ಗಳು ಏನು ಮಾಡಬೇಕು ಅಂತಂದರೆ, ಇಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ರೆಡಿ ಮಾಡಿಕೊಳ್ಬೇಕು. ಆ ಲೀಸ್ಟಲ್ಲಿ ಏನೇನು ಇರಬೇಕು, ಸ್ಟೂಡೆಂಟ್ ನೇಮ್ ಇರಬೇಕು, ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರ್ ಇರಬೇಕು, CET ಹಾಲ್ ಟಿಕೆಟಿನ ಒಂದು ಕಾಪಿ ಇರಬೇಕು, ಮತ್ತು CET ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಕಾಪಿ ಇರಬೇಕು. ಫೈನಲ್ ಕಾಪಿ ಆಫ್ ಅಪ್ಲಿಕೇಶನ್ ಏನಿದೆ ಅದು ಇರಬೇಕು. ಇವು 4 ಇಂಪಾರ್ಟೆಂಟು: ಅಭ್ಯರ್ಥಿಯ ಹೆಸರು, CET ಅಪ್ಲಿಕೇಶನ್ ನಂಬರ್, ಅಪ್ಲಿಕೇಶನ್ ಫಾರ್ಮ್ PDF ಅಥವಾ ಅದು ಒಂದು ಕಾಪಿ, ಮತ್ತು ಹಾಲ್ ಟಿಕೆಟ್ ಒಂದು ಕಾಪಿ. ಇವು 4 ಒಂದು PDF ಮಾಡಿಬಿಟ್ಟು ಆಯಾ ಕಾಲೇಜಿನ ಪ್ರಿನ್ಸಿಪಲ್ಗಳು KE ಅಥಾರಿಟಿ KA@nic.in ವೆಬ್ಸೈಟಿಗೆ, ಅಂದರೆ ಮೇಲಿಗೆ ಮೇಲ್ ಮಾಡಬೇಕು. ನೋಡಿ, ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಬೇಕು. ಹೀಗೆ ಪ್ರಿನ್ಸಿಪಲ್ಗಳು ಮೇಲ್ ಮಾಡೋದಕ್ಕೆ ಕೊನೆಯ ದಿನಾಂಕವನ್ನು KE ಅವರು ಕೊಟ್ಟಿರುವಂಥದ್ದು 12ನೇ ತಾರೀಕು ಸಂಜೆ 5 ಗಂಟೆಯ ತನಕ. ಇಲ್ಲಿ ಬಹಳ ಇಂಪಾರ್ಟೆಂಟು, ಅಭ್ಯರ್ಥಿಗಳು ತಾವೇ ಮೇಲ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ತಾವೇ ಪರ್ಸ್ನಲ್ ಆಗಿ ಮೇಲ್ ಮಾಡಿದರೆ ಕನ್ಸಿಡರ್ ಮಾಡೋದಿಲ್ಲ. ಇದು ಕಾಲೇಜಿನ ಪ್ರಿನ್ಸಿಪಲ್ ಥ್ರೂನೇ ಹೋಗಬೇಕು. ನೀವು ಎಲ್ಲೆಲ್ಲಿ ಓದ್ತಾ ಇದ್ದೀರಿ ಆ ಕಾಲೇಜಿನ ಪ್ರಿನ್ಸಿಪಲ್ ಥ್ರೂನೇ ಹೋಗಬೇಕು. ಕಲಬುರ್ಗಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೇನಾದರೂ ಕಲಬುರ್ಗಿಯ ಒಂದು ಜೇವರ್ಗಿ ಇರ್ಬೋದು, ಬೀದರ್ ಇರ್ಬೋದು, ಯಾದಗಿರಿಲಿ ಏನಾದರೂ ಪರೀಕ್ಷಾ ಕೇಂದ್ರ ಬಂದರೆ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಕಲಬುರ್ಗಿಗೆ ಜೇವರ್ಗಿ, ಬೀದರ್, ಯಾದಗಿರಿ ಅಕ್ಕಪಕ್ಕದಲ್ಲಿ ಆಗಿಬಿಡ್ತದೆ, ಹೋಗಿ ಬರ್ಬೋದು. ಏನೋ ಒಂದು 50-60-100 ಕಿಲೋಮೀಟರ್ ಆಗ್ಬೋದು. ಬಟ್ ಕೋಲಾರ ಅಂದರೆ 500-600 ಕಿಲೋಮೀಟರ್ ದೂರ ಆಗ್ತದೆ. ಅದಕ್ಕೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಗೊತ್ತಿರಲಿ, ಇಲ್ಲಿ ಮಾಡಬೇಕಾಗಿರೋದಷ್ಟೇ, ಯಾರ್ಯಾರ ಅಪ್ಲಿಕೇಶನ್ ಫಾರ್ಮಲ್ಲಿ ಕಲಬುರ್ಗಿ ಮತ್ತು ಅಥವಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಯ್ಸ್ ಇರ್ತದೆ ಅದನ್ನು ಬಿಟ್ಟು ಕೋಲಾರಕ್ಕೆ ಏನಾದರೂ ಪರೀಕ್ಷಾ ಕೇಂದ್ರ ಬಂದಿದ್ದರೆ ಅಂಥವರು ಇವತ್ತು ಅಥವಾ ನಾಳೆ ಅಥವಾ ನಾಳೆ ರಜೆ ಇರೋದಕ್ಕೆ ನಿಮ್ಮ ಪ್ರಿನ್ಸಿಪಲ್ಗೆ ಭೇಟಿಯಾಗಿ, ನೀವು ಭೇಟಿ ಮಾಡಬೇಕಾದ್ರೆ ಒಂದು ಪೇಪರ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು, CET ಅಪ್ಲಿಕೇಶನ್ ಫಾರ್ಮಿನ ಒಂದು ಕಾಪಿ ಪ್ಲಸ್ ಹಾಲ್ ಟಿಕೆಟಿನ ಒಂದು ಕಾಪಿಯನ್ನು ಪಿನ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ನಿಮ್ಮ ಪ್ರಿನ್ಸಿಪಲ್ಗೆ ಕೊಡಿ. ಪ್ರಿನ್ಸಿಪಲ್ಗಳು ಈ ರೀತಿ ಒಂದು ಲೀಸ್ಟ್ ಮಾಡಿಬಿಟ್ಟು 12ನೇ ತಾರೀಕು 5 ಗಂಟೆಯ ಒಳಗಾಗಿ ಇಮೇಲ್ ಮಾಡ್ತಾರೆ KE ಅಥಾರಿಟಿ KA@nic.in ವೆಬ್ಸೈಟ್ ಮೇಲಿಗೆ. ಇದು ಲಾಸ್ಟ್ ಅವಕಾಶ ಕೊಟ್ಟಿರೋಂಥದ್ದು. ಹಾಗಾದರೆ ನೀವು ಕೇಳ್ಬೋದು, ಸರ್ ನಾನು ಧಾರವಾಡದಲ್ಲಿದ್ದೀನಿ, ನನಗೆ ಬೇರೆ ಸೆಂಟರ್ ಬಂದಿದೆ, ನಾನು ರಾಯಚೂರದಲ್ಲಿದ್ದೀನಿ, ಬೇರೆ ಸೆಂಟರ್ ಬಂದಿದೆ, ಇದು ಯಾವುದೂ ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ. ಇದು ಕಲಬುರ್ಗಿ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಇರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಇದರ ಜೊತೆಗೆ ನೀವೇನಾದರೂ ನೀಟ್ ಟೆಸ್ಟ್ ಸೀರೀಸ್ 30 ನೀಟ್ ಟೆಸ್ಟ್ ಸೀರೀಸನ್ನು ನಾನು ನನ್ನ ಒಂದು ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದ್ದೀನಿ, rhchemistry.online ಅಂತೇಳಿ. ನೀವೇನಾದರೂ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. 3 ಫ್ರೀ ಟೆಸ್ಟ್ ಇರ್ತದೆ, ಅದಾದಮೇಲೆ 27 ಮಾಕ್ ಟೆಸ್ಟ್ಗಳು ಇರ್ತದೆ. ದಿವಸ ಒಂದೊಂದು ರಿಲೀಸ್ ಆಗ್ತಾ ಹೋಗ್ತದೆ. ಆಲ್ರೆಡಿ ಇವತ್ತು ಮೊದಲನೆಯ ಒಂದು ಪೇಯ್ಡ್ ಮಾಕ್ ಟೆಸ್ಟ್ ರಿಲೀಸ್ ಆಗಿದೆ. ಅದರ ಒಂದು ಸೊಲ್ಯೂಷನ್ನು ಕೂಡ ವಿಡಿಯೋವನ್ನು ಮಾಡ್ತಾ ಇದ್ದೀನಿ.
ಸೊ ಅದರ ಜೊತೆಗೆ ಇದು ಕೇವಲ 499 ರುಪೀಸ್, ಒಂದು ಪಿಜ್ಜಾದ ರೇಟಲ್ಲಿ ನಾನು ನಿಮಗೆ 30 ಮಾಕ್ ಟೆಸ್ಟ್ಗಳನ್ನ ಕೊಡ್ತಾ ಇರುವಂಥದ್ದು ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ. ದಯವಿಟ್ಟು ಅದರ ಯೂಸನ್ನು ತಗೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕಲಬುರಗಿ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೋಲಾರದಿಂದ ನಿಮ್ಮ ಸೆಂಟರ್ ಏನಾದರೂ ಕಲಬುರಗಿ ಬರಬೇಕು ಅಂದರೆ ನಿಮ್ಮ ಪ್ರಿನ್ಸಿಪಲ್ಗೆ ಭೇಟಿಯಾಗಿ ಅವರಿಗೆ ಇದರ ಇನ್ಫಾರ್ಮೇಷನ್ ಇಲ್ಲ ಅಂದರೆ KEA ಈ ಒಂದು ನೋಟಿಫಿಕೇಷನನ್ನು ದಯವಿಟ್ಟು ಪ್ರಿನ್ಸಿಪಲ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.